ಅವನು ಟಿಕ್ಟಾಕ್ ಮಾಡ್ತಾಯಿದ್ದ ಸರ್ ಮುಂಚೆ. ನಾನು ಬೈತಿದ್ದೆ ಅವನಿಗೆ, ಇದೇನು ಟಿಕ್ಟಾಕ್ ಮಾಡ್ತಿದ್ದೆ ಅಂತ. ಸೊ ಅದೇ ಮಾಡ್ತಾ ಅವ್ನು ಸ್ವಲ್ಪ ಫೇಮಸ್ ಆಗಿಬಿಟ್ಟ. ಫೇಮಸ್ ಅಂತಂದರೆ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಬೈತಾಯಿದ್ದೆ, ಬಟ್ ಅವನು ಅದು ಮಾಡೋದು ಬಿಡ್ತಿರಲಿಲ್ಲ. ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ, ಅವನ ಪರ್ಸ್ನಾಲಿಟಿಗೆ ಮಾಡಿಸಿದ ಸೀನ್ ಅದು. ಅದನ್ನು ಇವ್ರ ಬ್ರದರ್ಸ್ ಸುಮಾರು ಜನ ಹೇಳಿದ್ರು, ಟ್ರೈಲರಲ್ಲಿ ಹಾಕೋಣ, ಟೀಸರಲ್ಲಿ ಹಾಕೋಣ ಅಂತ. ಡೈರೆಕ್ಟರ್ಸ್ ಆ್ಯಕ್ಟ್ರಸ್ ಅಂತ ಇರ್ತಾರೆ, ಅವರು ಏನು ಬೇಕಾದ್ರೂ ಮಾಡ್ತಾರೆ, ಬಟ್ ನಮ್ಗೆ ಅಂಥವ್ರು ಸಿಗಬೇಕಲ್ವ. ಸೊ ನನಗೆ ಕಂಫರ್ಟ್ ಏನಂದರೆ, ಕಂಫರ್ಟ್ ಝೋನ್ ಹೊಸಬ್ರ ಜೊತೆ ಮಾಡೋದು, ಅದು ನನ್ನ ಫಸ್ಟ್ ಪಾಯಿಂಟು. ಹ್ಯಾಂಡ್ಸಮ್ ಅನ್ನೋದು ನನ್ನ ಪ್ರಕಾರ ಮನಸ್ಸು, ಅದು ಲುಕ್ಸ್ ಅಲ್ಲ ಇವಾಗ. ಆಮೇಲೆ ನನಗೆ ಅದೆಲ್ಲ ಮೈಂಡಲ್ಲೇ ಇಲ್ಲ. ಇವತ್ತು ತುಂಬ ಹ್ಯಾಂಡ್ಸಮ್ಮು ಸುಂದರವಾಗಿರೋ ಹೀರೋಗಳೇನು ಇವತ್ತು ತುಂಬ ಬ್ಯುಸಿಯಾಗಿಲ್ಲ. ಇವತ್ತು ಇಂಡಸ್ಟ್ರಿನ, ಸೌತ್ ಇಂಡಿಯಾ ಇಂಡಸ್ಟ್ರಿನ ಆಳ್ತಾ ಇರೋರು ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು, ಎಲ್ಲೇ ಇರೋದು ನಿಮಗೆ ಒಂದು ಕಾಲದಲ್ಲಿ ಇವ್ರು ಹೀರೋ ಆಗ್ತಾರಾ ಅಂತ ಅನ್ನಿಸ್ತಾ ಇದ್ದವರೆ ಇವತ್ತು ಇಂಡಸ್ಟ್ರಿನ ಆಳ್ತಾ ಇರೋದು. ಹೀರೋ ಅಂತ ಮಾಡಿಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿಸಿ ಏನೋ ಮಾಡಿ ಕೊನೆಗೆ ಅವ್ರಿಗೆ ಯಾರೋ ಏನು ಹೇಳೋದು, ನಿಮಗಂತೂ ಬುದ್ಧಿ ಇಲ್ಲ, ಡೈರೆಕ್ಟ್ರಿಗೆ ಬುದ್ಧಿ ಇಲ್ವಾ ಹೇಳೋ, ಇದೆಲ್ಲ ನಾನು ಕೇಳಿದ್ದೀನಿ ಆಲ್ರೆಡಿ. ಓಕೆ, ಆಮೇಲೆ ಯೋಚನೆ ಮಾಡಿದೆ, ಕಥೆ ಏನೂ ಮಾಡಿಲ್ಲ. ಸರಿ, ಒಂದು ಸಲ ಇವನ್ನ ಕರೆದು, ನೋಡಪ್ಪ ನೀನು ಹೀರೋ ಆಗಬೇಕಾ ಅಥವಾ ಜನ ನೀನು ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲಿ ಒಂದು ಹೇಳೋ. ಇಲ್ಲ ಸರ್, ನನಗೆ ಜನ ನೋಡಿದ ತಕ್ಷಣ ವಿಸಲ್ ಹೊಡಿಬೇಕು ಅಂತ. ಹಾಗಾದ್ರೆ ಹೀರೋ ಅನ್ನೋದು ಮೈಂಡಿಂದ ಬಿಟ್ಬಿಡು, ನೀನು ಫಸ್ಟು ಒಳ್ಳೆ ನಟ ಆಗಬೇಕು. ಓಕೆ, ನೀನು ನೋಡಿದ ತಕ್ಷಣ ಗುರು ಇವ್ನು ಬಂದಾಗ ಗುರು ಅನ್ಬೇಕು. ಇವಾಗ ತುಂಬ ಡೇ ಒನ್ನಿಂದ ಇಲ್ಲಿವರೆಗೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇವಾಗ ನಾನು ಇವತ್ತು ಟ್ರೈಲರ್ ನೋಡಿದಾಗ ನನ್ಗೆ ಅನಿಸ್ತಾ ಇದೆ, ನಾನು ಇನ್ನೂ ಬೆಟರ್ ಮಾಡ್ಬೋದಾಗಿತ್ತೇನೋ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಫೀಲಿಂಗ್ ಇದೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗೆ ಶೇರ್ ಚಿತ್ರತಂಡ ಇದೆ. ಪ್ರೊಡ್ಯೂಸರ್ ಸುದರ್ಶನ್ ಸರ್, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶೇರ್ ಅನ್ಲೋ, ಗಿಲ್ಲಿ ಅನ್ಲೋ, ಕ್ರಿಶ್ ಅನ್ಲೋ, ಪ್ರೀತಿಯಿಂದ ನಮ್ಮ ಹುಡುಗ ಅಂತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಪ್ರಸಿದ್ಧ ಸರ್, ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮ ಸ್ವಾಗತ. ಲಾಸ್ಟ್ ಟೈಮ್ ಒಂದ್ಸಲ ಇಂಟರ್ವ್ಯೂ ಮಾಡಿದಾಗ ನನಗೇನೂ ಮಾತಾಡೋಕ್ಕೆ ಬರೋಂಗಿಲ್ಲ ಅಂತ ಇದ್ದ, ಬಟ್ ನನಗಿಂತ ಜಾಸ್ತಿ ಮಾತಾಡಿದ್ದ. ಹಾಂ, ಹೆಂಗೆ ಗುರು ಇದು ಎನರ್ಜಿ ಎಲ್ಲಿಂದ ಗುರು ಬರೋದು ಇದು? ಮಾತಾಡ್ದಂಗೆ ಬರುತ್ತೆ ಸರ್. ಮತ್ತು ನಿಮ್ಮ ಅಪ್ಪ ಅಂತಾರೆ ನಮ್ಮ ಮಗನಿಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ ಅಂತ. ಹಾಂ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕಂಪ್ಲೀಟು? ಚೆನ್ನಾಗಿತ್ತು ಸರ್. ಡೇ ಒನ್ನಿಂದ ಇಲ್ಲಿವರೆಗೂ ತುಂಬ ಡೆಡಿಕೇಶನಿಂದ ಕೆಲಸ ಮಾಡಿದ್ದೀವಿ ಇಡೀ ಟೀಮು. ಇವತ್ತು ಟ್ರೇಲರ್ ಲಾಂಚ್ ಆಗಿದೆ, ಮತ್ತು ಮೇ 15ಗೆ ಮೂವಿ ರಿಲೀಸ್ ಆಗ್ತಾಯಿದೆ ಥಿಯೇಟ್ರಲ್ಲಿ. ಟ್ರೇಲರ್ ಭಾರಿ ಭಯಂಕರದಪ್ಪ. ನಿನ್ನೊಂದು 2-3 ಶಾರ್ಟ್ ನೋಡಿದೆ ನಾನು, ಹೆವಿ ಕಲ್ಟ್ ಶಾಟ್ ಅದು. ನಾನು ಪ್ರಸಿದ್ಧ ಸರ್ ಹತ್ರ ಬರ್ತೀನಿ. ಯೂಶಲಿ ಆಲ್ರೆಡಿ ನೀವು ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇರೋಂಥ ಒಬ್ಬ ಡೈರೆಕ್ಟ್ರು, ಒಬ್ಬ ಹೊಸ ಹುಡುಗನ್ನ ನಾವು ಹೀರೋ ಆಗಿ ಲಾಂಚ್ ಮಾಡ್ತೀವಿ ಅನ್ನೋದಾಗಲಿ ಅಥವಾ ವಿಲನ್ ಆಗಿ ಲಾಂಚ್ ಮಾಡ್ತೀವಿ ಅನ್ನೋದಾಗಲಿ, ಆಯಾ ಡೈರೆಕ್ಟ್ರುಗಳಿಗೆ ಒಂದು ಚಾಲೆಂಜು, ಪ್ರೈಮರಿ ಲೆವೆಲಲ್ಲೇ ಚಾಲೆಂಜು. ಏನು ಟ್ರಿಗರ್ ಮಾಡ್ದ ಅಂತ ಶಿಷ್ಯ? ನನಗೆ ಫಸ್ಟ್ ಆಫ್ ಆಲ್ ನನಗೆ ಹೊಸಬ್ರ ಜೊತೆ ಕೆಲಸ ಮಾಡೋದು ತುಂಬ ಇಷ್ಟ ನನಗೆ. ಯಾಕಂದರೆ ನಾನು ಏನು ಒಂದು ಕಥೆನ ಅಥವಾ ಒಂದು ಕ್ಯಾರೆಕ್ಟರ್ನ ಮಾಡಿರ್ತೀನಿ, ನೀವು ತುಂಬ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟ್ರೆಸ್ ಹತ್ರ ಮಾಡೋ ಒಂದು ಸ್ವಲ್ಪ ಅಳುಕಿರುತ್ತೆ, ಇವೆಲ್ಲ ಮಾಡ್ತಾರೋ ಇಲ್ವೋ. ತುಂಬ ಒಳ್ಳೆ ಆರ್ಟಿಸ್ಟ್ಗಳು ಇಲ್ಲ ಡೈರೆಕ್ಟರ್ಸ್ ಆ್ಯಕ್ಟ್ರೆಸ್ ಅಂತ ಇರ್ತಾರೆ, ಅವರು ಏನು ಬೇಕಾದ್ರೂ ಮಾಡ್ತಾರೆ, ಬಟ್ ನಮ್ಗೆ ಅಂಥವ್ರು ಸಿಗಬೇಕಲ್ವ. ಸೊ ನನಗೆ ಕಂಫರ್ಟ್ ಏನಂದರೆ, ಕಂಫರ್ಟ್ ಝೋನ್ ಹೊಸಬ್ರ ಜೊತೆ ಮಾಡೋದು, ಅದು ನನ್ನ ಫಸ್ಟ್ ಪಾಯಿಂಟು. ಸೊ ಕಮಿಂಗ್ ಟು ಕ್ರಿಶ್. ಓಕೆ, ನಾವು ಕ್ರಿಶ್ ಅಂತ ಕರೆಯೋದೇ ಅಲ್ಲ, ಗಿಲ್ಲಿ ಅಂತಲೇ ಕರೆಯೋದು. ಸೊ ಹಾಂ, ಅದನ್ನು ಅಂದರೆ ನಾವು ಈ ಕತೆಗೆ ಈ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಹೆಸರು ಕೊಡಬೇಕಲ್ಲ. ಅವ್ನು ಯೂಶಲಿ ಗಿಲ್ಲಿ ಅಂತ ಗೊತ್ತಲ್ವ ನಿಮ್ಗೆ, ಗಿಲ್ಲಿನ ಹಂಗೆ ನಮ್ಮ ಕಡೆ ಫೇಮಸ್ ಆಟ ಅದು. ಸೊ ಹಂಗೆ ಇದ್ದಿದ್ದು. ನನಗೆ ಕ್ಯಾರೆಕ್ಟರು ನೋಡಿದ ತಕ್ಷಣ ವ್ಯಕ್ತಿ ಒಂದು ಪೆಕ್ಯುಲಿಯರ್ ಅಂತ ಅನ್ನಿಸ್ತು. ಅಂದರೆ ಈಗ ಯೂಶಲಿ ಸಿನಿಮಾಗೆ ಬರೋರು ತುಂಬ ಹ್ಯಾಂಡ್ಸಮ್ ಆಗಿ ಆ ಥರ ಎಲ್ಲ ಇರ್ತಾರೆ. ಹ್ಯಾಂಡ್ಸಮ್ ಅನ್ನೋದು ನನ್ನ ಪ್ರಕಾರ ಮನಸ್ಸು, ಅದು ಲುಕ್ಸ್ ಅಲ್ಲ ಇವಾಗ. ಆಮೇಲೆ ನನಗೆ ಅದೆಲ್ಲ ಮೈಂಡಲ್ಲೇ ಇಲ್ಲ. ಇವತ್ತು ತುಂಬ ಹ್ಯಾಂಡ್ಸಮ್ಮು ಸುಂದರವಾಗಿರೋ ಹೀರೋಗಳೇನು ಇವತ್ತು ತುಂಬ ಬ್ಯುಸಿಯಾಗಿಲ್ಲ. ಇವತ್ತು ಇಂಡಸ್ಟ್ರಿನ, ಸೌತ್ ಇಂಡಿಯಾ ಇಂಡಸ್ಟ್ರಿನ ಆಳ್ತಾ ಇರೋರು ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು, ಎಲ್ಲೇ ಇರೋದು ನಿಮಗೆ ಒಂದು ಕಾಲದಲ್ಲಿ ಇವ್ರು ಹೀರೋ ಆಗ್ತಾರಾ ಅಂತ ಅನ್ನಿಸ್ತಾ ಇದ್ದವರೆ ಇವತ್ತು ಇಂಡಸ್ಟ್ರಿನ ಆಳ್ತಾ ಇರೋದು ಅಲ್ವಾ. ಸೊ ಹಂಗಾಗಿ ಅದೇನು ನನಗೆ ಮೈಂಡಲ್ಲಿಲ್ಲ. ಕೃಷ್ಣ ನೋಡಿದ ತಕ್ಷಣ ನಂಗೆ ಆಫರ್ ಬಂದಾಗ ಸಿನಿಮಾ ಮಾಡಬೇಕು ಅಂತ ನಾನು ಅದೇ ನನಗೆ ಇನ್ನೊಂದೇನಂದರೆ, ಏನಾದರೂ ಒಂದು ತಲೆಗೆ ಹೋಗ್ಬಿಟ್ರೆ ಅದ್ರದ್ದೊಂದು ಮೂಲ ಅಟ್ಲೀಸ್ಟ್ ಒಂದು ಇದಕ್ಕೆ ಹೋಗೋವರೆಗೂ ಮೈಂಡಲ್ಲಿ ಕೊರಿತಾ ಇರುತ್ತೆ. ಕೊರಿತಾ ಇರುತ್ತೆ. ನಾನು ಅಲ್ಲಿ ಇಲ್ಲಿ ಶೇರ್ ಮಾಡ್ತೀನಿ. ಸೊ ನನಗೆ ಇವಾಗ ಈ ಹುಡುಗ ಹೀರೋ ಆಗಬೇಕಂತ ನನಗೆ ಐಡಿಯಾ ಬಂದಾಗ ಒಂದು 15 ದಿವಸ ನನಗೆ ಏನೂ ಇಲ್ಲ, ನನ್ನ ಬ್ಲೈಂಡು, ಕತೆ ಏನೂ ಇಲ್ಲ.
ಸರಿ ನನ್ನ ಟೀಮ್ ಜೊತೆ ನಾನು ಯೂಶಲಿ ನನಗೆ ಕ್ಯಾಮ್ರಾಮ್ಯಾನು ಮತ್ತು ತುಂಬ ಕ್ಲೋಸ್ ಆಗಿರೋದು ನಾನು ಡಿಸ್ಕಸ್ ಮಾಡ್ತೀನಿ ಹಿಂಗೆ ಬಂದಿದೆಯಲ್ಲ ಆಫರ್ ಏನು ಮಾಡೋದು ಅಂತ. ನನಗೆ ಹೇಳಿದ್ದು ಒಂದೇ ವಿಷಯ, ಮಾಡಿ ಸರ್ ನೀವು ಮಾಡ್ತೀರಾ, ಏನಾದರೂ ಮಾಡೋಣ, ಪಾಪ ಅವರು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ, ನೋಡಿ ಮಾಡಿ ಏನಾದರೂ ಮಾಡಿ ಅಂತ. ಸ್ವಲ್ಪ ದಿವಸ ಆದಮೇಲೆ ನಾನು ಒಂಥರ ಇಲ್ಲ ನನ್ನ ಕೈಲಿ ಆಗ್ತಿಲ್ಲ, ಸುಮ್ಮನೆ ಹೀರೋ ಅಂತ ಮಾಡಿಬಿಟ್ಟು ದುಡ್ಡೆಲ್ಲ ಖರ್ಚು ಮಾಡಿಸಿ ಏನೋ ಮಾಡಿ ಕೊನೆಗೆ ಅವ್ರಿಗೆ ಯಾರೋ ಏನು ಹೇಳೋದು, ನಿಮಗಂತೂ ಬುದ್ಧಿ ಇಲ್ಲ, ಡೈರೆಕ್ಟ್ರಿಗೆ ಬುದ್ಧಿ ಇಲ್ವಾ ಹೇಳೋ, ಇದೆಲ್ಲ ನಾನು ಕೇಳಿದ್ದೀನಿ ಆಲ್ರೆಡಿ. ಓಕೆ, ಸೊ ಹಂಗೆ ಆಗಬಾರ್ದು, ನಮಗೆ ಮನಸ್ಸಾಕ್ಷಿ ಅನ್ನೋದು ಒಪ್ಪಲ್ಲ ಅಂತ. ಸರಿ, ಒಂದು ಸಲ ನನಗೆ ಕಿಟ್ಟಿ ನನಗೆ DOP ಐಡಿಯಾ ಕೊಟ್ಟಿದ್ದು, ಒಂದು ಸಿನಿಮಾ ನೋಡಿ ಅಂತ. ಆ ಸಿನಿಮಾ ಹೆಸರು ಹೇಳೋದು ಬೇಡ ಸುಮ್ಮನೆ, ಯಾಕೆ ಆ ಸಿನಿಮಾ ನೋಡಿ ನಿಮ್ಗೆ ಏನಾದರೂ ಐಡಿಯಾ ಬರ್ಬೋದು ಅಂತ. ಸರಿ, ಒಂದು 10 ನಿಮಿಷ ನೋಡಿದೆ ಅಷ್ಟೇ ಸಿನಿಮಾ. ಅದರಲ್ಲಿ ಒಂದು ಕ್ಯಾರೆಕ್ಟ್ರ್ ಇದೆ, ಸೊ ನನಗೆ ಪಕ್ಕಾ ಸೂಟ್ ಆಯಿತು ಅಂತ ಅನ್ನಿಸ್ತು ಆ ಕ್ಯಾರೆಕ್ಟ್ರು. ಅಂದರೆ ಆ ಕ್ಯಾರೆಕ್ಟರ್ ಮಾತ್ರ ಅಂದರೆ ಓಕೆ, ಈ ಥರದ್ದು ಏನಾದರೂ ಮಾಡ್ಬೋದು ಅಂತ. ಯಾಕಂದರೆ ನನಗೆ ಹೀರೋ ಅಂತಲೇ ಇತ್ತು, ಈ ಥರ ಕ್ಯಾರೆಕ್ಟರ್ ಮೈಂಡಲ್ಲಿ ಇರಲಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಕಥೆ ಏನೂ ಮಾಡಿಲ್ಲ. ಸರಿ, ಒಂದು ಸಲ ಇವನ್ನ ಕರೆದು, ನೋಡಪ್ಪ ನೀನು ಹೀರೋ ಆಗಬೇಕಾ ಅಥವಾ ಜನ ನೀನು ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲಿ ಒಂದು ಹೇಳು. ಇಲ್ಲ ಸರ್, ನನಗೆ ಜನ ನೋಡಿದ ತಕ್ಷಣ ವಿಸಲ್ ಹೊಡಿಬೇಕು ಅಂತ. ಹಾಗಾದ್ರೆ ಹೀರೋ ಅನ್ನೋದು ಮೈಂಡಿಂದ ಬಿಟ್ಬಿಡು, ನೀನು ಫಸ್ಟ್ ಒಳ್ಳೆ ನಟ ಆಗಬೇಕು. ಓಕೆ, ನೀನು ನೋಡಿದ ತಕ್ಷಣ ಗುರು ಇವ್ನು ಬಂದಾಗುರು ಅನ್ಬೇಕು, ಇಲ್ಲ ನೀನು ಮಿಸ್ ಆದರೆ ಇಲ್ಲಿ ಅವ್ನು ಕಾಣಿಸ್ತಾ ಇಲ್ಲ ಅಂತ ಅನ್ಬೇಕು, ಆ ರೇಂಜಿಗೆ ಇರಬೇಕು, ನಾನು ಹೇಳ್ದಂಗೆ ಮಾಡು ಅಂತ. ಸರಿ, ಸಾರ್ನ ಕೇಳಿದೆ, ಸರ್ ಹಿಂಗಿದೆ ಅಂದರೆ ಅವನು ಇಷ್ಟ ಸರ್, ಏನಾದರೂ ಮಾಡಿ, ನೀವು ಹಿಂಗೆ ಹೇಳ್ತೀರ ಹಂಗೆ. ಕಂಪ್ಲೀಟ್ ಫ್ರೀಡಮ್ ನನಗೆ ಈ ಸಿನಿಮಾದ, ಏನು ಬೇಕಾದ್ರೂ ಮಾಡ್ಬೋದಿತ್ತು. ಓಕೆ, ಬಟ್ ನನಗೊಂದು ಬೌಂಡ್ರಿ ಲೈನ್ ಇರ್ತಾಯಿತ್ತು, ಏನೇ ಮಾಡೋದು ಕೊನೆಗೆ ಬುಡಕ್ಕೆ ನನಗೇ ಬರೋದು, ಏನೇ ಮಾಡಲಿ ಇದು ಓಕೆ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನನಗೇ ಬರೋದು ಅಂತ. ಸೊ ಆಮೇಲೆ ಓಕೆ, ನೆಗೆಟಿವ್ ಕ್ಯಾರೆಕ್ಟರ್ ಅಂದಾಗ ಆ ಕ್ಯಾರೆಕ್ಟರ್ನ ಇಟ್ಕೊಂಡು, ಆಮೇಲೆ ಈ ಕ್ಯಾರೆಕ್ಟರ್ ಬಂದ ಮೇಲೆ ಹೀರೋ ಕ್ಯಾರೆಕ್ಟ್ರಿಗೆ ವೆಯ್ಟೇಜ್ ಜಾಸ್ತಿ ಕೊಡಬೇಕಲ್ವಾ. ಸೊ ಯಾವಾಗಲೂ ಹಂಗಿರ್ಬೇಕು ಅದು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ನ ಶೇರ್ ಥರ ನಾವು ಮಾಡಿ, ಹೆಂಗೆ ಅಂದರೆ ಇವರಿಬ್ಬರು ಫೇಸ್ ಟು ಫೇಸ್ ಆದ ಗುರು ಅವನಲ್ಲಿ ಇವನಲ್ಲಿ ಆದರೂ ಇವನು ಏನು ಕದರ್ ಗುರು, ಇವನು ಅವಾಜ್ ಆಗ್ತಾನಲ್ಲ ಅನ್ನೋ ಥರ ಕ್ಯಾರೆಕ್ಟರ್ನ ನಾವು ಸೃಷ್ಟಿ ಮಾಡ್ಕೊಂಡು ಹೋಗಿದ್ವಿ. ಸರ್, ಯೂಶಲಿ ಉತ್ತರ ಕರ್ನಾಟಕ ಅಂದ್ಕೊಳ್ಳೆ ನಂದು ಐ ಬಿಲಾಂಗ್ಸ್ ಟು ಬಿಜಾಪುರ್, ಮುದ್ದೇಬೇಳೆ ನಂದು. ಅಂದ್ರೆ ಬರೀ ಉತ್ತರ ಕರ್ನಾಟಕ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನನ್ನ ಮಗ ನನ್ನ ಮಗಳು ಅಂತ ಬಂದಾಗ ಅವರು ಯಾವುದಕ್ಕೆ ಆಸೆ ಪಡ್ತಾರೋ ಅದಕ್ಕೊಂದಷ್ಟು ಪುಷಪ್ ಮಾಡೋಣ ನಮ್ಮ ಶಕ್ತಿ ಮೀರಿ ಅಂತ ಎಲ್ಲ ಅಪ್ಪಂದರು ಆಸೆ ಪಡ್ತಾರೆ. ಇನ್ ಟರ್ಮ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಓನ್ಲಿ, ಈ ಥರ ಸಬ್ಜೆಕ್ಟು ಹಿಂಗೆ ಮಾಡಿಸೋಣ, ಮಗನ್ನ ಒಂದು ಎಂಟ್ರಿ ಕೊಡಿಸೋಣ, ಇದೆಲ್ಲವೂ ಬಂದಾಗ ಒಂದು ಡಿಸಿಷನ್ ನಡೀತಾ ಇರುತ್ತೆ ತಲೆಯಲ್ಲಿ. ಒಬ್ಬ ಅಪ್ಪನಾಗಿ, ನಿರ್ಮಾಪಕನಿಂತಲೂ ಒಬ್ಬ ಅಪ್ಪನಾಗಿ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು ಓಡ್ತಿತ್ತು ಅಂತ. ಅವನು ಟಿಕ್ಟಾಕ್ ಮಾಡ್ತಾಯಿದ್ದ ಸರ್ ಮುಂಚೆ. ನಾನು ಬೈತಿದ್ದೆ ಅವನಿಗೆ, ಇದೇನು ಟಿಕ್ಟಾಕ್ ಮಾಡ್ತಿ ಅಂತ. ಸೊ ಅದೇ ಮಾಡ್ತಾ ಅವ್ನು ಸ್ವಲ್ಪ ಫೇಮಸ್ ಆಗಿಬಿಟ್ಟ. ಫೇಮಸ್ ಅಂತಂದರೆ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಬೈತಾಯಿದ್ದೆ, ಬಟ್ ಅವನು ಅದು ಮಾಡೋದು ಬಿಡ್ತಿರಲಿಲ್ಲ. ಸೊ ಆಮೇಲೆ ನಾವೇ ಡಿಸೈಡ್ ಮಾಡಿದ್ವಿ, ನೀವು ಇದು ಬಿಡಲ್ಲ ಡ್ಯಾಡಿ, ಒಂದು ಮೂವಿ ಮಾಡೋಣ ಅಂತಂದ. ನಾನಂದೆ, ಮೂವಿ ಮಾಡೋಕ್ಕೆ ದುಡ್ಡೇನು ಕಡಿಮೆ ಹತ್ತಲ್ಲಪ್ಪ, ಜಾಸ್ತಿ ಹತ್ತುತ್ತೆ, ಮತ್ತು ನೋಡಮ್ಮ, ಟ್ರೈ ಮಾಡಮ್ಮ, ಸ್ವಲ್ಪ ದಿವಸ ವೆಯ್ಟ್ ಮಾಡು ನೋಡಮ್ಮ ಅಂತಂದು. ಬೇರೆ ಮೂವಿ ಎಲ್ಲ ಕೆಲಸ ಮಾಡಬೇಕಂತಂದ್ರೆ ಯಾರು ತೊಗೋತಾರೆ, ಯಾರೂ ತೊಗೊಳಲ್ಲ. ಸೊ ಅದಕ್ಕೆ ಒಂದು ದಿವಸ ಪ್ರಸಿ ಸರ್ ಸಿಕ್ಕಿದ್ರು, ಪ್ರಸಿ ಸರ್ ಜೊತೆ ಮಾತಾಡಿದೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು. ನಾನು ನಂಬಿರಲಿಲ್ಲ ಈ ಥರ ಮೂವಿ ಡೈರೆಕ್ಷನ್ ಕೊಟ್ಟಿರ್ತಾರಂತ. ಮೂವಿ ನೋಡಿದ್ಮೇಲೆ ನಂಗೆ ಗುರ್ತಾಯಿತು, ಇವತ್ತು ಟ್ರೈಲರ್ ನೋಡಿದ್ಮೇಲೆ ಗುರ್ತಾಯಿತು, ಸಖತ್ತಾಗಿ ಬಂದಿದೆ. ಸೊ ಆಮೇಲೆ ಮತ್ತು ಪ್ರಸಿ ಸರ್, ಕಿಟ್ಟಿ ಸರ್ ನಾವೆಲ್ಲ ಕುಂತು ಡಿಸ್ಕಸ್ ಮಾಡಿ ಮಾತಾಡಿದ ಮೇಲೆ ಸರ್ ಅಂದರು, ಇಲ್ಲ ಸರ್, ನಿಮ್ಮ ಮಗನಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ, ಒಳ್ಳೆ ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳ್ತೀನಿ ಅಂತಂದರು. ಆಮೇಲೆ ಓಕೆ ಸರ್, ಏನು ಮಾಡ್ತೀರಿ ಮಾಡಿ, ನಿಮ್ಮೇಲೆ ಬಿಟ್ಟಿರೋದು ಅಂತಂದರೆ ಅವರ ಒಂದು ಫೈನಲ್ ಡಿಸಿಷನ್ ಬಂದು ಗಿಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ಅವನು ಕೊಟ್ಟು ಆ್ಯಕ್ಟಿಂಗ್ ಮಾಡಿಸ್ತೀವಿ. ಇಲ್ಲಿ ಪ್ರಸಿದ್ಧವ್ರು ಹೇಳ್ದಂಗೆ ಒಬ್ಬ ಹೀರೋ ಅಂತಂದಾಗ ಅದು ಫಸ್ಟ್ ಫ್ರೇಮು ಅಥವಾ ಒಂದು 10 ನಿಮಿಷ ಆದಮೇಲೋ ಸಿನಿಮಾ ಕೊನೆ ತನಕನೋ ಆ ಒಂದು ಕ್ಯಾರಿ ಓವರ್ ತುಂಬ ಬೇರೆ ಥರದ್ದಿರುತ್ತೆ. ಬಟ್ ಅವ್ರು ಹೇಳಿದ ಪಾಯಿಂಟ್ ನಂಗೆ ಇಷ್ಟ ಆಯಿತು. ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ನೀವು ಒಂದು ಸ್ಟ್ರಾಂಗು ಆ ಸೀಲ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ, ಗುರು ಸಖತ್ ಮಾಡಿದ್ದ ಹುಡುಗ ಅವನು ಅಂದರೆ. ಅಲ್ಲಿ ನೆನಪಾಗೋದು ನಿಮ್ಮ ಪಾತ್ರ ಮಾತ್ರ. ಎಷ್ಟು ಹಾಂಟ್ ಮಾಡ್ತಾ ಇತ್ತು ಕ್ರಿಸ್ಗೆ ಪಾತ್ರ, ಶೂಟಿಂಗ್ ಮುಗಿದಾದ್ಮೇಲೆ ಈಗ ಪ್ರೆಸೆಂಟು ನೀವು ಮಾಡಿದ ಪಾತ್ರ. ಶೂಟಿಂಗ್ ತುಂಬ ಆಗಿದೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗಿರ್ತವೆ. ಮುಗಿದಾದ್ಮೇಲೆ ಒಂದಷ್ಟು ಬೆಟರ್ಮೆಂಟು, ಒಂದಷ್ಟು ಆ ವಿಷಯವಾಗಿ ಏನೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಇವಾಗ ತುಂಬ ಡೇ 1 ಇಂದ ಇಲ್ಲಿವರೆಗೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇವಾಗ ನಾನು
ಇವತ್ತು ಟ್ರೈಲರ್ ನೋಡಿದಾಗ ನನ್ಗೆ ಅನಿಸ್ತಾ ಇದೆ ನಾನು ಇನ್ನೂ ಬೆಟರ್ ಮಾಡ್ಬೋದಾಗಿತ್ತೇನೋ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಫೀಲಿಂಗ್. ಇಲ್ಲ, ಅವ್ನು ಸುಮಾರು ದಿವಸ ಆ ಕ್ಯಾರೆಕ್ಟ್ರಿಂದ ಹೊರಗಡೆ ಬರಲೇ ಇಲ್ಲ. ಅವ್ನಿಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೇ. ಅವನು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಯಾವಾಗಲಾದ್ರು ಕಾಲ್ ಮಾಡಲಿ, ನಾನು ಫೋಟೋ ನೋಡಲಿ, ನಾನೇ ಎಷ್ಟೊಂದು ಸಲ ಹೇಳಿದೆ ಇನ್ನೂ ಏನೋ ನೀನು ಗಿಲ್ಲಿಯಿಂದ ಆಚೆ ಬಂದೇ ಇಲ್ಲ ಅಂತ. ಸೊ ಅಂದರೆ ಆ ಡೆಡಿಕೇಶನ್ ನಂಗೆ ಇಷ್ಟ ಅದು ಆ್ಯಕ್ಚುಲಿ. ಆಮೇಲೆ ನೋಡಿ, ಅವನಿಗೆ 2-3 ಸಿನಿಮಾ ಆಫರ್ ಬಂತು ಅನಿಸುತ್ತೆ. ಅವನು ಅವ್ರ ಅಪ್ಪ ಹೇಳೋದು ಕೇಳಿಲ್ಲ, ಇಲ್ಲ ನನಗೆ ಈ ಸಿನಿಮಾ ಆಚೆ ಬರೋವರೆಗೂ ನಾನು ಪ್ರಸಿದ್ಧ ಸಾರ್ನ ಕೇಳಿದೆ, ನಾನು ಮಾಡಲ್ಲ, ಅವ್ರು ಹೇಳ್ಬೇಕು ನನಗೆ ಅಂತ. ನಾನು ಏನು ಹೇಳಿದ್ದೆ, ಯೂಶಲಿ ನಿಮ್ಗೆ ಗೊತ್ತಲ್ಲ, ಒಂದು ಸಣ್ಣ ಕ್ಯಾರೆಕ್ಟರ್ ಬಂದ್ರೂ ಆ ಕ್ಯಾರೆಕ್ಟರ್ ಇಟ್ಕೊಂಡು ಬೇರೆ ಬೇರೆ ತೋರಿಸಿ ನಂಗೆ ಈ ಸಿನಿಮಾ ಬಂದಿದೆ, ಆ ಸಿನಿಮಾ ಈ ಥರ ಎಲ್ಲ ಮಾಡ್ತಾರೆ. ನನಗೆ ಹೇಳೋದು ಯಂಗ್ಸ್ಟರ್ಸ್ಗೆ, ಹೊಸ ಒಬ್ರಿಗೆ ಒಂದು ಸ್ಟ್ರಾಂಗ್ ಬೇಸ್ ಬೇಕು. ಅದು ಆಗ್ಬೇಕು. ಇದು ಇವ್ರಿಗೆ ಈಗಿನ ಕಾಲದಲ್ಲಿ ಗೊತ್ತಾಗಲ್ಲ. ಯಾವುದೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೇಳ್ಕೊಂಬರ್ತಾರೆ, ಇಲ್ಲಿ ಆಗಿದ ತಕ್ಷಣ ಶೂಟಿಂಗ್ ಆಗಿ ಒಂದು ಸೆಲ್ಫಿ ತೊಗೊಂಡ್ರೆ ಸಾಕು, ಅದನ್ನು ಇಟ್ಕೊಂಡು 4-5 ಸಿನಿಮಾಗೆ ಓಡಾಡ್ತಾರೆ. ಇಲ್ಲೂ ಇದಾಗಲ್ಲ, ಅಲ್ಲೂ ಆಗಲ್ಲ. ಬಟ್ ಈ ಥರ ಅಲ್ಲ. ನಾನು ಹೇಳಿದೆ, ನಿನ್ಗೆ ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಒಪ್ಪೋ ಅಂತ. ಅವನು ಇಲ್ಲ ಸರ್, ನನಗೆ ಇದು ಆಚೆ ಬರಬೇಕು, ನಾನು ಇಲ್ಲದೆ ಏನೋ ಜನಕ್ಕೆ ತೋರಿಸಿ ಪ್ರೂವ್ ಮಾಡಬೇಕು, ಆವಾಗ ನಾನು ಐ ವಿಲ್ ಟೇಕ್ ದ ಡಿಸಿಷನ್ ಅಂತ. ಸೊ ಇನ್ನೂ ಅವನು ಆಮೇಲೆ ಹೇರು ಅಷ್ಟೇ, ನೀನು ಕಟ್ ಮಾಡಿಸ್ಕೊಳಂಗಿದೆ ಮಾಡ್ಕೊ ಅಂದರೆ ಎಲ್ಲಾದರೂ ಬೇಕಾಗ್ಬೋದು. ಅವ್ನಿಗೆ ಯಾರೋ ಹೇಳಿರ್ತಾರೆ ಏನಾದರೂ ಬೇಕಾದಾಗ ಮತ್ತೆ ಇರುತ್ತೆ ಅಂತ. ಸೊ ನಂಗೆ ಆ ಥರದ್ದು ಡೆಡಿಕೇಶನ್ ತುಂಬ ಇಷ್ಟ. ಆ್ಯಕ್ಟಿಂಗ್ ಕೋರ್ಸ್ ಮಾಡ್ದ, ಒಂದು 15 ಡೇಸ್ ಚೆನ್ನಾಗಿ ಮಾಡ್ದ. ನಾನು ಹೇಳಿದೆ ಫೈಟ್ಸು ಆ್ಯಕ್ಷನ್ನು ಎಲ್ಲ ಇರಬೇಕು ಅಂತ, ಏನು ಬೇಕೆಲ್ಲ ಅವನು ಚೆನ್ನಾಗಿ ಮಾಡ್ದ. ಬಟ್ 2-3 ಡೇಸ್ ಆದಮೇಲೆ ನಾನು ನಮ್ಮ ಟೀಮ್ ಅಂದ್ಕೊಂಡ್ವಿ, ಇಲ್ಲ ಸರ್ ಸೂಪರ್. ಆಮೇಲೆ ಇನ್ನೊಂದು ನೀವು ಹೇಳಿದ ಎಷ್ಟೊಂದು ಸೀನ್ ಇದೆ ಅಂತ. ಆ್ಯಕ್ಚುಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ, ಅವನ ಪರ್ಸ್ನಾಲಿಟಿಗೆ ಮಾಡಿಸಿದ ಸೀನ್ ಅದು. ಅದನ್ನು ಇವ್ರ ಬ್ರದರ್ಸ್ ಸುಮಾರು ಜನ ಹೇಳಿದ್ರು, ಟ್ರೈಲರಲ್ಲಿ ಹಾಕೋಣ, ಟೀಸರಲ್ಲಿ ಹಾಕೋಣ ಅಂತ. ಅದು ಅಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಆ ರೋಮಾಂಚನ ನೋಡಿ ನೆನ್ಸ್ಕೊಂಡ್ರೆ ನನಗೆ ಒಂಥರ ಆಗೋದು, ಸಖತ್ತಾಗಿದೆ ಆ ಸೀನ್ ಅದು. ಆ ಶಾರ್ಟ್ ನೋಡಿ ಶೋಭರಾಜ್ ಅವ್ರು ನನಗೆ ಫೋನ್ ಮಾಡಿ, ಅಂದರೆ ಅಲ್ಲೇ ಹೆಗಲ ಮೇಲೆ ಕೈ ಹಾಕಿ, ಸೂಪರ್ ಇದು ಸೀನ್ ಮಾತ್ರ ಸಖತ್ತಾಗಿದೆ ಇದು ಅಂದ್ಬಿಟ್ಟು ನನಗೆ ಒಂದು 2-3 ಪ್ರೊಡ್ಯೂಸರ್ಗೆ ಅವರು ರೆಫರ್ ಮಾಡೋದು. ಅಷ್ಟು ಚೆನ್ನಾಗಿದೆ ಅದು ಸೀನ್. ಅಂದರೆ ಈಗ ಶೋಭರಾಜ್ ಅವರು ಇವನಿಗೆ ಅಟ್ಯಾಕ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಇವರು ಶೋಭರಾಜ್ ಅವ್ರಿಗೆ ಏನಾದರೂ ಮಾಡೋಕ್ಕೆ ಇವ್ರಿಗೆ ಬೀಳ್ತಿಲ್ಲ ಅಲ್ವಾ. ಸೊ ವಿಲನ್ ಅಂದ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಏನು ಮಾಡೋದು ಅಂತಲ್ಲ. ಸೊ ಒಂದೇ ಒಂದು ಶಾರ್ಟ್ ಇದೆ, ಅದನ್ನು ಯಾರು ತಳ್ಳಾಕಂಗಿಲ್ಲ, ವಾವ್ ಅಂತ ಅನಿಸ್ಬೇಕು. ಸೊ ಆ ಥರದ್ದು ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ ನನಗೆ ಎಲ್ಲಿ ಇಟ್ಕೊಂಡ್ಬಂದು. ಆಮೇಲೆ ಅವ್ರಿಗೆ ನಾನು ಹೇಳಿದ್ದೆ, ನೋಡಿ ದುನಿಯಾಲಿ ಲೂಸ್ ಮಾದಂಗೆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಥರ ಇವ್ರನ್ನ ಮಾಡೋಣ ಅಂತ. ಸೆಟ್ಗೆ ಹೋದಾಗ ಫಸ್ಟ್ ಕೇಳ್ತಾ ಇದ್ದೆ, ಸರ್ ಇನ್ನೊಬ್ಬ ಲೂಸ್ ಮಾದನ್ನು ಎಲ್ಲಿ ಇಟ್ಕೊಂಬಂದ್ರಿ ನೀವು ಅಂತ. ಸೊ ಅದೆಲ್ಲ ಒಂದು ಪಾಸಿಟಿವ್ ವೈಬ್ಸ್. ಅವ್ರು ಹೇಳಿದ್ದು ನನಗೆ, ನಾನು ಪ್ರಾಮಿಸ್ ಮಾಡಿದ್ದೆ, ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ನಿಮ್ಮ ಮಗನಿಗೆ ಒಳ್ಳೆ ಹೆಸರಾಗುತ್ತೆ ಅಂತ. ಅದನ್ನು ಸ್ಯಾಟಿಸ್ಫೈ ಮಾಡಿದ್ದೀನಿ ಅಂತ ಅವ್ರು ಇಡೀ ಫ್ಯಾಮಿಲಿ ನನಗೆ ಹೇಳಿದ್ದಾರೆ. ಅದೊಂದು ಖುಷಿ ನನಗೆ.